ಇಲ್ಲಿನ ಹತ್ತಿರದ ಥಿಯೇಟರ್ಗೆ ಒಂದು ಅದ್ಭುತವಾದ ಸಸ್ಪೆನ್ಸ್ ಸಿನಿಮಾ ಬಂದಿದೆ. ಮೊದಲ ಕೆಲವು ಸೀನ್ ನೋಡಿ ಖಂಡಿತ ಇದೇ ಆಗುತ್ತೆ ಅಂದ್ರಿ, ಊಹಿಸಿದ್ರಿ. ಆದರೆ ತಪ್ಪಾಯ್ತು. ಕೊನೆ ಸೀನ್ನಲ್ಲಿ ಹೀಗೆ ಆಗೋದು ಅಂದ್ರಿ. ಕೊನೆ ಸೀನ್ ಬಂದಾಗ ಸಂಪೂರ್ಣವಾಗಿ ಬೇರೆನೇ ಏನೋ ಆಯ್ತು. ಸಸ್ಪೆನ್ಸ್ ಎದುರಾಯ್ತು ಅಂದ್ರೆ ಎದೆ ಬಡಿತ ಜೋರಾಗುತ್ತೆ, ಹೃದಯ ಒಡೆದು ಹೋಗುತ್ತೆ. ಸಮಸ್ಯೆ ಏನು ಅಂದ್ರೆ ಸಸ್ಪೆನ್ಸ್ನ ಎಂಜಾಯ್ ಮಾಡೋ ನಿಮ್ಮ ಸಾಮರ್ಥ್ಯನ ಕಳೆದುಕೊಂಡಿದ್ದೀರಿ. ಫಿಕ್ಸ್ ಆಗಿರೋ ಮ್ಯಾಚ್ ನೀವು. ನೀವು ಸಸ್ಪೆನ್ಸ್ ಥ್ರಿಲ್ಲರ್ ಸಿನಿಮಾ ನೋಡಿದ್ದೀರಾ ಅಥವಾ ಪುಸ್ತಕ ಓದಿದ್ದೀರಾ? ಹಲೋ, ಈಗ ಇಲ್ಲೇ ಹತ್ತಿರದಲ್ಲಿರೋ ಥಿಯೇಟರ್ಗೆ ಒಂದು ಅದ್ಭುತವಾದ ಸಸ್ಪೆನ್ಸ್ ಸಿನಿಮಾ ಬಂದಿದೆ. ನೀವ್ಯಾರೂ ಅದನ್ನಿನ್ನೂ ನೋಡಿಲ್ಲ. ನಾನು ನೋಡಿದ್ದೀನಿ. ಕಥೆ ಹೇಳ ನೋಡಿ. ಆ ಒಬ್ಬ ವ್ಯಕ್ತಿಗೆ ಮಾತ್ರ ಸಸ್ಪೆನ್ಸ್ ಅಂದ್ರೇನು ಅಂತ ಗೊತ್ತು. ಹೌದು, ಆದರೆ ಇಡೀ ಕತೆ ಹೇಳೋಕ್ಕಾಗಲ್ಲ. ಕೊನೆಯ ಆ ಸಸ್ಪೆನ್ಸ್ ಭಾಗ ಹೇಳ್ತೀನಿ, ಸರಿನಾ? ನಿಮ್ಗೀಗ ಅರ್ಥ ಆಯಿತು. ಈಗ ಸಸ್ಪೆನ್ಸ್ ಅಂದರೇನು? ನೀವು ಹೋಗಿ ಆ ಪೋಸ್ಟರ್ ನೋಡ್ತೀರಿ. ಈ ನಿರ್ದೇಶಕ, ಈ ನಟ ಬಹುಶಃ ಹೀಗಾಗಬಹುದು ಮನಸ್ಸು ಕಲ್ಪಿಸ್ಕೊಳ್ಳುತ್ತೆ. ನೀವು ಥಿಯೇಟರ್ ಒಳಗೆ ಹೋಗ್ತೀರಿ. ಅಲ್ಲಿ ಬೇರೆ ಬೇರೆ 10 ಪೋಸ್ಟರ್ಗಳಿವೆ. ನೀವು ನೋಡ್ತೀರಿ, ಓ ಬಹುಶಃ ಇವನು ಹೀಗೆ ಮಾಡ್ತಾನೆ, ಅವಳು ಬಹುಶಃ ಹಾಗೆ ಮಾಡ್ತಾಳೆ, ಅವನು ಹೀಗೆ ಮಾಡ್ತಾನೆ, ಬಹುಶಃ ಹೀಗಾಗತ್ತೆ, ಏನಿರಬಹುದು ಅಂತ ಕಲ್ಪಿಸ್ಕೊಳ್ಳೋಕೆ ನೋಡ್ತೀರಿ. ಸಿನಿಮಾಗೆ ಹೋಗಿ ಕೂತ್ರಿ. ಮೊದಲ ಕೆಲವು ಸೀನ್ಸ್ ಆಯಿತು, ಖಂಡಿತ ಇದೇ ಆಗುತ್ತೆ ಅಂತ ಊಹಿಸಿದ್ರಿ. ಆದರೆ ಅದು ತಪ್ಪಾಯಿತು. ಇನ್ನೊಂದು ಊಹೆ ಮಾಡಿದ್ರಿ. ಓ ಈಗ ಗೊತ್ತಾಯಿತು, ಹೀಗಾಗತ್ತೆ, ಅದು ತಪ್ಪಾಯಿತು. ಇಲ್ಲ ಇಲ್ಲ, ಈಗ ಗೊತ್ತಾಯಿತು, ಇದು ಹೀಗೆ ಆಗೋದು ಅಂದ್ರಿ, ಅದು ತಪ್ಪಾಯಿತು. ಅರ್ಧ ಆದಮೇಲೆ ಫ್ರೆಂಡ್ ಜೊತೆ ಚರ್ಚಿಸಿ ಕೊನೆ ಸೀನಲ್ಲಿ ಪಕ್ಕಾ ಹೀಗೆ ಆಗೋದು ಅಂದ್ರಿ. ಕೊನೆ ಸೀನ್ ಬಂದಾಗ ಸಂಪೂರ್ಣವಾಗಿ ಬೇರೆನೇ ಏನೋ ಆಯಿತು. ನೀವು ಹೊರಬಂದು ಎಂಥ ಅದ್ಭುತ ಸಿನಿಮಾ ಅಂತೀರಿ, ಹೌದಾ ಅಲ್ವಾ? ಈಗ ನೀವಿಲ್ಲಿ ಹೋಗಿ ಮೊದಲ ಸೀನ್ ನೋಡಿ ಕೊನೆ ಸೀನ್ನಲ್ಲಿ ಹೀಗೆ ಆಗುತ್ತೆ ಅಂದ್ಕೊಂಡ್ರಿ, ಮತ್ತದೇ ಆಯಿತು ಅಂದರೆ ಹೊರಬಂದು ಸಿನಿಮಾ ಚೆನ್ನಾಗಿಲ್ಲ ಅಂತೀರಿ, ಹೌದಾ ಅಲ್ವಾ? So if all your predictions go wrong, it's wonderful. I'm asking, what's wrong with your life then? ಅಂದ್ರೆ ನಿಮ್ಮೆಲ್ಲ ಊಹೆಗಳು ತಪ್ಪಾದ್ರೆ ಅದು ಅದ್ಭುತ. ಹಾಗಿದ್ರೆ ನಿಮ್ಮ ಜೀವನದ ವಿಷಯದಲ್ಲಿ ಅದ್ಯಾಕೆ ಆಗ್ತಿಲ್ಲ ಅಂತಿದ್ದೀನಿ. ಜೀವನದಲ್ಲಿ ಏನೂ ಸಮಸ್ಯೆ ಇಲ್ಲ, ಸಮಸ್ಯೆ ನಿಮ್ಮಲ್ಲಿದೆ. ಏನಂದ್ರೆ ಸಸ್ಪೆನ್ಸ್ ಎದುರಾದ್ರೆ ಎದೆ ಬಡಿತ ಜೋರಾಗುತ್ತೆ. ಸಸ್ಪೆನ್ಸ್ ಬಂದರೆ ನೀವು ಖಿನ್ನತೆಗೆ ಹೋಗ್ತೀರಿ, ತಲೆ ಕೆಲಸನೇ ಮಾಡಲ್ಲ. ಸಸ್ಪೆನ್ಸ್ ಬಂದರೆ ಹೃದಯ ಒಡೆದು ಹೋಗುತ್ತೆ. ಸಮಸ್ಯೆ ಏನಂದ್ರೆ ಸಸ್ಪೆನ್ಸ್ನ ಎಂಜಾಯ್ ಮಾಡೋ ಸಾಮರ್ಥ್ಯನ ಕಳ್ಕೊಂಡಿದ್ದೀರಿ. ನೀವು ಫಿಕ್ಸ್ ಆಗಿರೋ ಮ್ಯಾಚಿನ ಆಟಗಾರರು, ತಿಳಿತಾ? ಆಟ ಆಡೋಕ್ಕೂ ಮೊದಲೇ ಅದನ್ನು ಫಿಕ್ಸ್ ಮಾಡೋಕ್ಕೆ ನೋಡ್ತೀರಿ. ಇದು ನಮ್ಮ ದೇಶದಲ್ಲಿ ಕಾನೂನು ಬಾಹಿರ. ಅದರ ವಿರುದ್ಧ ಕಾನೂನಿದೆ ಅಲ್ವಾ? ಇವತ್ತಿನ ಕೆಲಸದ ಫಲಿತಾಂಶ ಕೆಲಸ ಮಾಡೋಕ್ಕೂ ಮೊದಲೇ ಗೊತ್ತಿರಬೇಕು ಅನ್ನೋದು. ಈಗ ನಾನು ಕೇಳ್ತಿದ್ದೀನಿ, ನಿಮ್ಮಲ್ಲಿ ಎಷ್ಟು ಜನ ಫಲಿತಾಂಶ ಏನು ಅಂತ ಗೊತ್ತಿದ್ದಾಗ್ಲೂ ಪೂರ್ತಿಯಾಗಿ ನಿಮ್ಮನ್ನ ಅದರಲ್ಲಿ ತೊಡಗಿಸ್ಕೊಳ್ಳೋಕೆ ಸಮರ್ಥರಾಗಿದ್ದೀರಿ? ಯಾರೂ ಇಲ್ಲ. ನಾಳೆ ಏನು ಅಂತ ಗೊತ್ತಿದ್ರೆ 99% ಜನರು ಇವತ್ತಿನಲ್ಲಿ ತಮ್ಮನ್ನು ತೊಡಗಿಸಿಕೊಳ್ಳೋಕೆ ಆಗಲ್ಲ. ಅಂದರೆ ನಾಳೆ ಏನು ಅಂತ ಗೊತ್ತಿಲ್ಲದೆ ಇರೋದೇ ಒಳ್ಳೇದಲ್ವಾ? ನೀವಿದನ್ನು ಅರ್ಥ ಮಾಡ್ಕೋಬೇಕು. ಜೀವನದ ಈ ವ್ಯವಹಾರದಲ್ಲಿ ನೀವು ಯಾವುದೇ ಹೂಡಿಕೆ ಮಾಡಿ ಬಂದಿಲ್ಲ, ಖಾಲಿ ಕೈಯಲ್ಲಿ ಬಂದ್ರಿ ಅಲ್ವಾ? ಏನೇ ಆಗ್ತಿದ್ರೂ ನಿಮಗದು ಲಾಭನೇ. ಏಕೈಕ ಸಮಸ್ಯೆ ಅಂದರೆ ಸಸ್ಪೆನ್ಸನ್ನ ಎಂಜಾಯ್ ಮಾಡೋ ಸಾಮರ್ಥ್ಯ ಕಳೆದುಕೊಂಡಿದ್ದೀರಿ. ನೀವು ಫಿಕ್ಸ್ ಆಗಿರೋ ಮ್ಯಾಚ್, ಅದೇ ಜ್ಯೋತಿಷಿಗಳ ಹತ್ರ ಹೋಗಿ ಹಾರರ್ ಸ್ಕೋಪ್ ಬರೆಸಿ ಆಮೇಲೆ ಏನಾಗುತ್ತೆ ಅಂತ ಕೇಳೋದು. ಏನಾಗುತ್ತೆ ಅಂತ ನಿಮಗೆ ಗೊತ್ತಾಗಬಾರ್ದು. ಹಲೋ, ನೀವು
ಸಂತೋಷದ ಮನಸ್ಥಿತಿಯಲ್ಲಿದ್ದರೆ, ಅನಿಶ್ಚಿತವಾಗಿದ್ದಷ್ಟು ಹೆಚ್ಚು ಮಜವಾಗಿರುತ್ತೆ ಅಲ್ವಾ? ತೊಳಲಾಡ್ತಿದ್ರೆ ಸಣ್ಣ ಸಸ್ಪೆನ್ಸ್ ಕೂಡ ನಮ್ಮನ್ನ ಭಯಭೀತಗೊಳಿಸುತ್ತೆ, ಹೌದಾ ಅಲ್ವಾ? ಈಗ ಸಮಸ್ಯೆ ಇಷ್ಟೇ, ಸಸ್ಪೆನ್ಸನ್ನ ಎಂಜಾಯ್ ಮಾಡೋ ಸಾಮರ್ಥ್ಯ ಕಳೆದುಕೊಂಡಿದ್ದೀರಿ. ಜೀವನಕ್ಕೇನೂ ಆಗಿಲ್ಲ, ಉದ್ಯಮದಲ್ಲಿ ಏನೂ ಆಗಿಲ್ಲ. ಇಲ್ಲ ಸದ್ಗುರು, ಮಾರುಕಟ್ಟೆ ಸ್ಥಿತಿ ಹೀಗಿದೆ, ಇವೆಲ್ಲ ಆಗ್ತಿವೆ. ಅದೇ ಸಸ್ಪೆನ್ಸ್. ಹಲೋ, ಎಲ್ಲ ಸಿನಿಮಾದಲ್ಲಿ, ಬಹುತೇಕ ಎಲ್ಲದರಲ್ಲೂ, ಮುಖ್ಯವಾಗಿ ಭಾರತೀಯ ಸಿನಿಮಾಗಳಲ್ಲಿ 35 ಜನರು ಒಟ್ಟಿಗೆ ಬಂದು ಹೀರೋಗೆ ಹೊಡಿತಾರೆ. ಸತ್ತೇ ಹೋಗ್ತಾನೆ ಅನ್ನೋ ಹಾಗೆ. ಅವನು ಸಾಯಲ್ಲ ಅಂತ ಗೊತ್ತಿರುತ್ತೆ, ಅದೇ ಸಮಸ್ಯೆ. ಬಹುಶಃ ಸಾಯಬಹುದೇನೋ ಅಂತ ಸ್ವಲ್ಪ ಸಸ್ಪೆನ್ಸ್ ಇದ್ದರೆ, ಅವನು ಸಾಯಲ್ಲ ಅಂತ ಗೊತ್ತು, ಒಂದು ವೇಳೆ ಸತ್ತವರನ್ನು ಬದುಕಿಸೋರು ಬರ್ತಾರೆ, ಆಮೇಲೆ ಕೊನೆ ಸೀನಲ್ಲಿ ಮತ್ತೆ ಹೀಗೆ ನಿಂತಿರ್ತಾನೆ. ಇದೇ ಸಮಸ್ಯೆ. ಈ ಸಿನಿಮಾಗಳಿಂದ ಸ್ಫೂರ್ತಿ ಪಡೆದು ನೀವು ಹೀಗೆ ಆಗೋಕೆ ಬಯಸ್ತೀರಿ, ಏನೇ ಆದರೂ ನೀವು ಗೆಲ್ಲಬೇಕು ಅಂತ. ಇಲ್ಲ, ಅದು ಪರವಾಗಿಲ್ಲ. ಹಲೋ, ಇದು ಹೀಗಾದರೂ ಆಗಲಿ, ಹಾಗಾದರೂ ಆಗಲಿ, ಹೇಗಾದರೂ ಆಗಲಿ, ಮೂಲಭೂತವಾಗಿ ನೀವು ಬರಿಗೈಯಲ್ಲಿ ಬಂದ್ರಿ. ಹಾಗಾಗಿ ಏನೇ ಆಗ್ತಿದ್ರೂ ನಿಮ್ಮ ಖಾತೆಯಲ್ಲಿ ಎಲ್ಲ ಅದ್ಭುತವಾಗೇ ಆಗ್ತಿದೆ, ಹೌದಾ ಅಲ್ವಾ? ನಿಮ್ಮ ಖಾತೆಯಲ್ಲಿ ಎಲ್ಲ ಚೆನ್ನಾಗಿ ಆಗ್ತಿರುತ್ತೆ, ಯಾಕೆಂದ್ರೆ ಬರಿಗೈಯಲ್ಲಿ ಬಂದ್ರಿ. ಏನನ್ನೋ ತಂದು ಇಲ್ಲಿ ಕಳ್ಕೊಳ್ತಾ ಇದ್ರೆ, ಹೌದು, ಅದನ್ನ ಬೇರೆ ರೀತಿಯಲ್ಲಿ ನೋಡಬೇಕಿತ್ತು. ನೀವು ಏನನ್ನೂ ತರಲಿಲ್ಲ, ಮತ್ತೆ ಯಾವುದರ ಬಗ್ಗೆ ದೂರ ಹೇಳ್ತಿದ್ದೀರಿ? ಜೀವನಕ್ಕೆ ಕಾಲಿಡೋ ಮೊದಲು ಇದನ್ನ ಅರ್ಥ ಮಾಡ್ಕೊಳ್ಳಿ.